ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳ ಅಥವಾ ಮನೆಯ ಮಗಳ ಅತಿಯಾದ ಅಧಿಕಾರ ನಡೆಯುತ್ತದೆಯೋ ಆ ಮನೆಗಳು ಸುಖವಾಗಿರಲಾರವು ಎಂಬ ಮಾತಿನೊಂದಿಗೆ ಈ ಕಥೆ ಆರಂಭವಾಗುತ್ತದೆ. ರಚನಾ ಒಬ್ಬ ಮಧ್ಯಮ ವರ್ಗದ ಕುಟುಂಬದ ಹುಡುಗಿ. ಅವಳು ಬಿಕಾಂವರೆಗೆ ಓದಿದ್ದಳು. ಮನೆಯಲ್ಲಿ ತಂದೆ ತಾಯಿ ಮತ್ತು ಅಣ್ಣ ಮನೋಜಿದ್ದರು. ರಚನಾಳಿಗೆ ಸಂಬಂಧ ಹುಡುಕುವ ಪ್ರಕ್ರಿಯೆ ಆರಂಭವಾಯಿತು. 1 ವರ್ಷದ ಹುಡುಕಾಟದ ನಂತರ ಮಿಸ್ಟರ್ ಪಟೇಲ್ ಅವರ ಮಗ ರಾಘವ್ ಎಂಬುವವನ ಸಂಬಂಧ ಕೂಡಿಬಂದಿತು. ರಾಘವ್ ಲಕ್ಷದಲ್ಲೊಬ್ಬ ಎನ್ನುವಂತಹ ಗುಣವಂತ ಮತ್ತು ವಿದ್ಯಾವಂತನಾಗಿದ್ದನು. ವಿದ್ಯೆ ಮತ್ತು ಕೈನ ಹುನರು ಇದ್ದರೆ ಮನುಷ್ಯ ಎಂದಿಗೂ ಸೋಲಲಾರ ಎಂಬುದು ರಚನಾಳ ತಂದೆಯ ನಂಬಿಕೆಯಾಗಿತ್ತು. ಹಾಗಾಗಿ ಅವರು ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿದರು. ವಿಚಾರಣೆ ನಡೆಸಿದಾಗ ರಾಘವ್ಗೆ ಯಾವುದೇ ಕೆಟ್ಟ ಹವ್ಯಾಸಗಳಿರಲಿಲ್ಲ. ಆದರೆ ಒಂದು ವಿಷಯ ತಿಳಿದುಬಂದಿತು. ಆ ಮನೆಯಲ್ಲಿ ರಾಘವ್ನ ಮದುವೆಯಾದ ಅಕ್ಕನದ್ದೇ ಆಧಿಪತ್ಯ ನಡೆಯುತ್ತಿತ್ತು. ರಾಘವ್ನ ತಾಯಿ ತೀರಿ ಹೋಗಿದ್ದ ಕಾರಣ ಮನೆಯ ಪ್ರತಿಯೊಂದು ನಿರ್ಧಾರವನ್ನು ತಂದೆ ರಮೇಶ್ ಜಿಯವರು ಮಗಳನ್ನೇ ಕೇಳಿ ತೆಗೆದುಕೊಳ್ಳುತ್ತಿದ್ದರು. ಇದು ಸಣ್ಣ ವಿಷಯವೆಂದು ಭಾವಿಸಿ ರಚನಾಳ ಕುಟುಂಬ ಮದುವೆಗೆ ಒಪ್ಪಿತು. ಅದ್ದೂರಿಯಾಗಿ ಮದುವೆ ನಡೆಯಿತು. ರಚನಾಳ ತಂದೆ ಫ್ರಿಡ್ಜ್, ಟಿವಿ, ವಾಷಿಂಗ್ ಮೆಷೀನ್ ಸೇರಿದಂತೆ ಅಳವನ್ನು ಮೀರಿ ವರದಕ್ಷಿಣೆ ನೀಡಿದರು. ಆದರೆ ಮದುವೆಯಾದ ಮರುದಿನವೇ ನಾದಿನಿ ದೀಪಾ ತನ್ನ ವರಸೆಯನ್ನು ಆರಂಭಿಸಿದಳು. ವಾಷಿಂಗ್ ಮೆಷೀನ್ ಬಂದಿರುವುದು ನಿಜ, ಆದರೆ ಬಟ್ಟೆಗಳನ್ನು ನೀನು ಕೈಯಿಂದಲೇ ಒಗೆಯಬೇಕು ಎಂದು ಫರ್ಮಾನನ್ನು ಹೊರಡಿಸಿದಳು. ಮಾವನು ಮಗಳ ಮಾತಿಗೆ ಬೆಂಬಲ ನೀಡಿದರು. ಮದುವೆಯಾಗಿ ಹೊಸ ಮನೆಗೆ ಬಂದ ರಚನಾಳ ಕನಸುಗಳು ಮೊದಲ ದಿನವೇ ನುಚ್ಚುನೂರಾದವು. ಮೊದಲ ಅಡುಗೆ ಅಥವಾ ಪೆಹಲಿ ರಸೋಯಿಯ ಶಾಸ್ತ್ರದ ದಿನ ರಚನಾ ಮಾವನನ್ನು ಸಿಹಿಗೆ ಏನು ಮಾಡಲಿ ಎಂದು ಕೇಳಿದಳು. ತಕ್ಷಣ ನಾದಿನಿ ಮಧ್ಯಪ್ರವೇಶಿಸಿ ಬೇಳೆ ಹಲ್ವಾ ಮಾಡು ಎಂದು ಕಷ್ಟದ ಕೆಲಸವನ್ನೇ ನೀಡಿದಳು. ರಚನಾ ಕಷ್ಟಪಟ್ಟು ಹಲ್ವಾ ಮಾಡಿದಳು. ಎಲ್ಲರೂ ಮೆಚ್ಚಿದರು. ಶಕುನಕ್ಕೆ ಸೊಸೆಗೆ ಏನು ಉಡುಗೊರೆ ನೀಡಲಿ ಎಂದು ಮಾವ ಮಗಳನ್ನು ಕೇಳಿದಾಗ ಮಗಳು ಕೇವಲ 2 ನಾಣ್ಯ ನೀಡಿ ಎಂದು ಸೊಸೆಯ ಬೆಲೆಯನ್ನು ಕಮ್ಮಿ ಮಾಡಿದಳು. ರಚನಾಳಿಗೆ ತಡೆಯಲಾರದಷ್ಟು ಕೋಪ ಬಂದರೂ ಸುಮ್ಮನಾದಳು. ದೀಪಾ ತಿಂಗಳಲ್ಲಿ 15 ದಿನ ತನ್ನ ಗಂಡ ಮಕ್ಕಳನ್ನು ಬಿಟ್ಟು ತವರು ಮನೆಯಲ್ಲೇ ಇರುತ್ತಿದ್ದಳು. ಪ್ರತಿಯೊಂದು ಕೆಲಸದಲ್ಲೂ ಅವಳದ್ದೇ ತಪಾಸಣೆ. ಹೀಗೆ ಕೂಡಬೇಡ, ಹಾಗೆ ಏಳಬೇಡ, ಮಾವನ ಮುಂದೆ ಮುಸುಕು ಹಾಕಿಕೋ ಎಂದು ಸದಾ ಉಪದೇಶ ನೀಡುತ್ತಿದ್ದಳು. ಮದುವೆಯಾದ ವಾರದೊಳಗೆ ರಚನಾಳ ಎಲ್ಲಾ ಒಡವೆಗಳನ್ನು ಕಿತ್ತುಕೊಂಡು ಅಲ್ಮೇರಾದಲ್ಲಿ ಬೀಗ ಹಾಕಿದಳು. ಹೊಸ ಸೊಸೆಯ ಕೊರಳಲ್ಲಿ ಅಥವಾ ಕಿವಿಯಲ್ಲಿ ಒಂದು ಸಣ್ಣ ಒಡವೆಯೂ ಇಲ್ಲದಂತಾಯಿತು. ಅವಳನ್ನು ನೋಡಿದರೆ ಮನೆಯ ಸೊಸೆಯಂತೆ ಕಾಣದೆ ಕೇವಲ ಒಬ್ಬ ಕೆಲಸದವಳಂತೆ ಕಾಣುತ್ತಿತ್ತು. ರಚನಾಳಿಗೆ ಇಷ್ಟವಾದ ಅಡುಗೆ ಮಾಡಿಕೊಳ್ಳಲು ಅಥವಾ ಹೊರಗಿನಿಂದ ತರಿಸಿಕೊಳ್ಳಲು ದೀಪ ಬಿಡುತ್ತಿರಲಿಲ್ಲ. ನಾನು ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇನೆ, ಫಾಸ್ಟ್ ಫುಡ್ ತಿಂದರೆ ದಪ್ಪಗಾಗುತ್ತೀಯಾ ಎಂದು ಸಬೂಬು ಹೇಳಿ ತನಗೆ ಇಷ್ಟ ಬಂದದ್ದನ್ನೇ ಎಲ್ಲರೂ ತಿನ್ನಬೇಕು ಎನ್ನುತ್ತಿದ್ದರು. ನೆರೆಹೊರೆಯವರ ಜೊತೆ ಮಾತನಾಡಲು ಬಿಡುತ್ತಿರಲಿಲ್ಲ. ಸಂಬಂಧಿಕರು ಫೋನ್ ಮಾಡಿದರೆ ಅವರ ಜೊತೆಗೂ ಮಾತನಾಡದಂತೆ ತಡೆಯುತ್ತಿದ್ದಳು. ಮದುವೆಯಾಗಿ ಕೇವಲ 2 ತಿಂಗಳು ಕಳೆದಿತ್ತಷ್ಟೇ. ಆದರೆ ಆ ಮನೆಯ ಕಿರುಕುಳದಿಂದಾಗಿ ರಚನಾ ಎಷ್ಟು ಬಳಲಿ ಹೋಗಿದ್ದಳೆಂದರೆ ಅವಳಿಗೆ ಮದುವೆಯಾಗಿ 5 ವರ್ಷಗಳೇ ಕಳೆದಿದೆಯೇನೋ ಎನ್ನುವಂತಾಯಿತು. ಅತ್ತೆ ಇಲ್ಲದ ಮನೆಯಲ್ಲಿ ಅತ್ತೆಯಂತೆ ವರ್ತಿಸುತ್ತಿದ್ದ ನಾದಿನಿಯ ಅಧಿಕಾರದಿಂದಾಗಿ ರಚನಾ ಈಗ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾಳೆ. ರಚನಾಳ ಜೀವನ ನರಕವಾಗಿತ್ತು. ಅವಳು ರಾಘವನಿಗೆ ಹೇಳಿದಳು, ನಾನು ಅಪ್ಪನಿಗೆ ಫೋನ್ ಮಾಡಿದ್ದೇನೆ. ನಾನು ನನ್ನ ತವರು ಮನೆಗೆ ಹೋಗುತ್ತಿದ್ದೇನೆ. ದಿನೇ ದಿನೇ ಅಕ್ಕನ ಕಾಟ ಹೆಚ್ಚಾಗುತ್ತಿದೆ. ಇನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ಮಾವನವರು ಅವರಿಗೆ ಏನೂ ಹೇಳುವುದಿಲ್ಲ. ಅಕ್ಕ ನನ್ನನ್ನು ಸರಿಯಾಗಿ ಉಣ್ಣಲು ಬಿಡುವುದಿಲ್ಲ, ಉಡಲು ಬಿಡುವುದಿಲ್ಲ. ನನ್ನೆಲ್ಲಾ ಒಡವೆಗಳನ್ನು ಕಿತ್ತುಕೊಂಡಿದ್ದಾರೆ. ಹೊಸ ಸೊಸೆಯನ್ನು ಯಾರಾದರೂ ಹೀಗೆ ನಡೆಸಿಕೊಳ್ತಾರೆಯೇ? ಯಾರೊಂದಿಗೂ ಮಾತನಾಡಲು ಬಿಡುವುದಿಲ್ಲ. ನನ್ನನ್ನು 4 ಗೋಡೆಗಳ ಮಧ್ಯೆ ಬಂಧಿಸಿಡಲು ಬಯಸುತ್ತಾರೆ. ರಾಘವ ಹೇಳಿದನು, ನೀನು ಹೇಳುತ್ತಿರುವುದು ಸರಿ. ನಾನು ಎಲ್ಲವನ್ನೂ ಗಮನಿಸಿದ್ದೇನೆ. ಅಕ್ಕನಿಗ ತಿಳಿಹೇಳಲು ಪ್ರಯತ್ನಿಸಿದೆ. ಆದರೆ ಅವರು ಕೇಳುತ್ತಿಲ್ಲ. ಈಗ ಯಾವುದಾದರೂ ಕಠಿಣ ನಿರ್ಧಾರ ತೆಗೆದುಕೊಳ್ಳಲೇಬೇಕು. ತಂದೆಯ ಏಕೈಕ ಮಗನಾಗಿರುವುದರಿಂದ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಆದರೆ ಈಗ ನಿನ್ನ ಬಗ್ಗೆಯೂ ನನ್ನದೊಂದು ಕರ್ತವ್ಯವಿದೆ. ನೀನು ಒಬ್ಬಳೇ ಹೋಗಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ. ರಾಘವ ತನ್ನ ತಂದೆ ರಮೇಶ್ ಅವರ ಬಳಿ ಹೋಗಿ ನೇರವಾಗಿ ಕೇಳಿದನು, ಪಾಪ, ಈಗಲಾದರೂ ಕಣ್ತೆರೆದು ನೋಡಿ. ಈ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ನಿಮಗೆ ತಿಳಿಯುತ್ತಿಲ್ಲವೇ? ಈಗ ನೀವು ನಿರ್ಧರಿಸಿ. ಮುಪ್ಪಿನ ಕಾಲದಲ್ಲಿ ನಿಮಗೆ ಮಗ ಸೊಸೆ ಬೇಕೋ ಅಥವಾ ಮಗಳ ಮಾತನ್ನು ಕೇಳಿ ಈ ಸುಂದರ ಸಂಸಾರವನ್ನು ಹಾಳು ಮಾಡಿಕೊಳ್ಳಬೇಕೋ? ರಮೇಶ್ ಅವರು ಗಾಬರಿಯಿಂದ ಏನಾಗಿದೆ ಅಂತ ಹೀಗೆ ಮಾತನಾಡುತ್ತಿದ್ದೀಯಾ ಎಂದು ಕೇಳಿದರು.
ರಾಘವ ಉತ್ತರಿಸಿದನು. ಏನಾಗಿದೆ ಅಂತ ಅಕ್ಕನನ್ನೇ ಕೇಳಿ. ನನ್ನ ಹೆಂಡತಿಯನ್ನು ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ಅವಳ ಒಡವೆಗಳನ್ನೆಲ್ಲ ಕಿತ್ತುಕೊಂಡು ಅವಳನ್ನು ಒಬ್ಬ ಕೆಲಸದವಳಂತೆ ಮಾಡಿದ್ದಾರೆ. ಅಕ್ಕನ ಅತ್ತೆ ಮನೆಯಲ್ಲಿ ಅವರ ನಾದಿನಿ ಹೀಗೆ ಮಾಡಿದರೆ ಅಕ್ಕ ಸುಮ್ಮನಿರುತ್ತಿದ್ದರೆ? ಇದಕ್ಕೆ ದೀಪ ಸಮರ್ಥನೆ ನೀಡಿದಳು. ಮನೆಯಲ್ಲಿ ತಾಯಿ ಇಲ್ಲದ ಕಾರಣ ಅಪ್ಪನೇ ನನಗೆ ಜವಾಬ್ದಾರಿ ನೀಡಿದ್ದಾರೆ. ನಾನು ಅದನ್ನು ನಿಭಾಯಿಸುತ್ತಿದ್ದೇನೆ ಅಷ್ಟೇ. ರಾಘವ ಹೇಳಿದನು. ಇದನ್ನು ಜವಾಬ್ದಾರಿ ಎನ್ನಲ್ಲ ಅಕ್ಕ, ಇದನ್ನು ದೌರ್ಜನ್ಯ ಎನ್ನುತ್ತಾರೆ. ಅಷ್ಟರಲ್ಲಿ ರಚನಾಳ ತಂದೆ ಮನೋಹರ್ಜಿ ಅಲ್ಲಿಗೆ ಬಂದರು. ಅವರು ಹೇಳಿದರು, ನನ್ನ ಅಳಿಯ ಹೇಳುತ್ತಿರುವುದು ಸರಿಯಿದೆ. ಯಾವ ಮನೆಯಲ್ಲಿ ಮಗಳ ಅಧಿಕಾರ ನಡೆಯುತ್ತದೆಯೋ ಆ ಮನೆ ಸುಖವಾಗಿರಲು ಸಾಧ್ಯವಿಲ್ಲ. ರಮೇಶ್ ಅವರೇ, ನೀವು ಮಾಡುತ್ತಿರುವುದು ಸರಿಯೇ ಎಂದು ಒಮ್ಮೆ ಯೋಚಿಸಿ. ನನ್ನ ಮಗಳು ಸಂಸ್ಕಾರವಂತಳು. ನೀರು ತಲೆಯ ಮೇಲೆ ಹೋಗುವವರೆಗೂ ಅವಳು ಸಹಿಸಿಕೊಂಡಿದ್ದಾಳೆ. ಕೇವಲ 2 ತಿಂಗಳಲ್ಲಿ ಅವಳ ಸ್ಥಿತಿ ಏನಾಗಿದೆ ನೋಡಿ. ನಮ್ಮ ಮನೆಯಲ್ಲೂ ಒಬ್ಬ ಸೊಸೆ ಇದ್ದಾಳೆ. ನಾವು ಅವಳನ್ನು ಮಗಳಂತೆ ನೋಡಿಕೊಳ್ಳುತ್ತೇವೆ. ಆದರೆ ನೀವು ಸೊಸೆಯನ್ನು ಸೊಸೆಯಂತೆಯೂ ಕಾಣದೆ ನೌಕರಳನ್ನಾಗಿ ಮಾಡಿದ್ದೀರಿ. ನಿಮ್ಮ ಆಲೋಚನೆಗೆ ನಾಚಿಕೆಯಾಗಬೇಕು. ಮನೋಹರ್ಜಿ ರಚನಾಳಿಗೆ ಪ್ಯಾಕಿಂಗ್ ಮಾಡಲು ಹೇಳಿದರು. ರಾಘವ ಕೇಳಿದನು, ಪಾಪ, ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗುವುದಿಲ್ಲವೇ? ಮನೋಹರ್ಜಿ ಸಂತೋಷದಿಂದ, ಯಾಕಿಲ್ಲ ಮಗನೇ, ನಮ್ಮ ಮಗಳಿಗೆ ನಿನ್ನಂತಹ ಗುಣವಂತ ಪತಿ ಸಿಕ್ಕಿರುವುದು ನಮ್ಮ ಅದೃಷ್ಟ ಎಂದರು. ರಾಘವ ತನ್ನ ತಂದೆಗೆ ಕೊನೆಯದಾಗಿ ಕೇಳಿದನು, ಪಾಪ, ನೀವು ಅಕ್ಕನನ್ನೇ ಮನೆಯ ಪ್ರಧಾನಿಯನ್ನಾಗಿ ಮಾಡಿ ಮನೆ ಒಡೆಯುತ್ತೀರೋ ಅಥವಾ ಮಗ ಸೊಸೆಯ ಜೊತೆ ಇರುತ್ತೀರೋ? ರಮೇಶ್ ಅವರು ಹಠಮಾರಿತನದಿಂದ, ಇದು ಹೇಗಿದೆಯೋ ಹಾಗೆಯೇ ಇರುತ್ತದೆ ಎಂದರು. ರಾಘವ ಅನಿವಾರ್ಯವಾಗಿ ರಚನಾಳ ಒಡವೆಗಳನ್ನು ಕೇಳಿದನು. ರಮೇಶ್ ಅವರು ಮಗಳ ತವರು ಮನೆಯ ಒಡವೆಗಳನ್ನು ಮಾತ್ರ ನೀಡಲು ಹೇಳಿದರು. ರಾಘವ ಹೇಳಿದನು, ಪರವಾಗಿಲ್ಲ ಪಾಪ, ನಿಮಗೆ ಎಂದಾದರೂ ನಿಮ್ಮ ಮಗ ಸೊಸೆಗೆ ಅನ್ಯಾಯ ಮಾಡಿದೆ ಎಂದು ಪಶ್ಚಾತ್ತಾಪವಾದರೆ ನಮ್ಮ ಮನೆಯ ಬಾಗಿಲು ನಿಮಗಾಗಿ ಯಾವಾಗಲೂ ತೆರೆದಿರುತ್ತದೆ. ಹೀಗೆ ಹೇಳಿ ರಾಘವ ಮತ್ತು ರಚನಾ ಆ ಮನೆಯನ್ನು ಬಿಟ್ಟು ಹೊರಟರು. ಕಥೆಯ ನೀತಿ. ಗೆಳೆಯರೆ, ಇದು ಕೇವಲ ಕಥೆಯಲ್ಲ, ಇಂದಿನ ಸಮಾಜದ ವಾಸ್ತವ. ಹೆಣ್ಣು ಮಕ್ಕಳ ಅಂದರೆ ನಾದಿನಿಯರ ಅತಿಯಾದ ಹಸ್ತಕ್ಷೇಪದಿಂದ ಎಷ್ಟೋ ಮನೆಗಳು ಹಾಳಾಗುತ್ತಿವೆ. ತಂದೆ ತಾಯಿಗಳು ನೆನಪಿಡಬೇಕಾದ ಅಂಶವೆಂದರೆ, ಕೊನೆಯ ಕಾಲದಲ್ಲಿ ಅವರಿಗೆ ಆಸರೆಯಾಗುವುದು ಮಗ ಮತ್ತು ಸೊಸೆಯೇ ಹೊರತು ಬೇರೆಯವರಲ್ಲ. ಹಾಗಾಗಿ ಮಗಳ ಮಾತಿಗೆ ಮರುಳಾಗಿ ಸೊಸೆಯನ್ನು ದ್ವೇಷಿಸದೆ ಎಲ್ಲರನ್ನೂ ಸಮಾನವಾಗಿ ಗೌರವಿಸಿ ಪ್ರೀತಿಯಿಂದ ಬಾಳಬೇಕು. ಧನ್ಯವಾದಗಳು.